ಪೇರ್ಸ್ ಇರ್ತಾ ಇದ್ರು. ಅದನ್ನ ಸೂಕ್ಷ್ಮವಾಗಿ ಐಡೆಂಟಿಫೈ ಮಾಡಿರೋದು ಗವರ್ಮೆಂಟ್ ಆಫ್ ಇಂಡಿಯಾ. ಕೇಂದ್ರ ಸರ್ಕಾರ ಆದೇಶ ಮಾಡಿ, ಮತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಸೇರಿ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತವ್ರಿಗೆ ಆಹಾರ ಅಂದ್ರೆ ಏನು ನಾವು ಇವತ್ತು ರೇಷನ್ ಕೊಡ್ತಾ ಇದೀವಿ, ಅದು ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ. ಇವೆರಡೂ ಕಾಂಟ್ರಿಬ್ಯೂಷನ್ ಮಿಸ್ಯೂಸ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದ ಒಂದು ನಿರ್ಧಾರ ಆಗಿರುತ್ತೆ. ಯಾರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರೋರು ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಬಿಲೋ ಪಾವರ್ಟಿ ಲೈನ್ ಅವ್ರ ಇನ್ಕಮ್ ಕಡಿಮೆ ಇರುವಂತವ್ರು ಯಾವತ್ತು ಕಾರ್ಡ್ನ ಕ್ಯಾನ್ಸಲ್ ಮಾಡಕ್ಕೆ ನಮ್ ಸ್ಟೇಟ್ ಗೌರ್ಮೆಂಟ್ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ. 2020 2021 ಅಲ್ಲಿ ನಮ್ ಸರ್ಕಾರ ಇರಲ್ಲ, ಬಿಜೆಪಿ ಸರ್ಕಾರ ಇರುತ್ತೆ. ಅವತ್ತಿಗೆ ಇನ್ಕಮ್ 12,000 17,000 ಇರುತ್ತೆ. ಅವತ್ತಿಗೆ ಇನ್ಕಮ್ ಏನಿರುತ್ತೆ ಅಂದ್ರೆ ಅವತ್ತು ನಮ್ ಸರ್ಕಾರ ಇರಲ್ಲ. ಅದಕ್ ಮುಂಚೆ ಗ್ರಾಮೀಣ ಭಾಗದಲ್ಲಿ 12,000 ಇರುತ್ತೆ ಇನ್ಕಮ್ಮು. ಅರ್ಬನ್ ಏರಿಯಾ ಅಲ್ಲಿ 17,000 ಇನ್ಕಮ್ ಇರುತ್ತೆ. ಅದನ್ನ ಇವರು 2020-21 ಅಲ್ಲಿ ಒಂದು ಆದೇಶ ಮಾಡ್ತಾರೆ. ಆದಾಯ ಮಿತಿ 32,000 ಇರಬೇಕು, ವಾರ್ಷಿಕ ಆದಾಯ ಮಿತಿ. ಆನ್ಯುಯಲ್ ಇನ್ಕಮ್ 32,000 ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತಂದ್ಬಿಟ್ಟು. ಅದಕ್ ಮುಂಚೆ ನಮ್ಮ ಭಾಗದಲ್ಲಿ 1 lakh ತಗೊಂಡಿದ್ದಾರೆ, 80,000 70,000 ಎಲ್ಲರೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ಸ್ ತಗೊಂಡಿದ್ದಾರೆ. ಇನ್ಕಮ್ ಸರ್ಟಿಫಿಕೇಟ್ ಪಾಸ್ಟ್ 10 years ಅಲ್ಲಿ ಆ ರೀತಿ. ಆದ್ರೆ ಸರ್ಕಾರದ ಆದೇಶ ಮಾಡಿರ್ತಾರೆ, ಆ ಆದೇಶನ ಇಂಪ್ಲಿಮೆಂಟ್ ಮಾಡಲ್ಲ, ಈವರೆಗೂ ಜಾರಿಗೆ ತರಲ್ಲ. ಈವರೆಗೂ ಅಂದ್ರೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಬಂದಿರಲ್ಲ. ಆದ್ರೆ BPL ಕಾರ್ಡ್ದು ಕೇಂದ್ರ ಸರ್ಕಾರ ಸಸ್ಪೆಕ್ಟೆಡ್ ಲಿಸ್ಟ್ ಕಳಿಸಿದ್ಮೇಲೆ ಈ ಆದೇಶ ನೀವು ಫಾಲೋ ಮಾಡಿಲ್ಲ, ನಾವು ಇನ್ಕಮ್ ಸರ್ಟಿಫಿಕೇಟ್ಗೆ ಏನ್ ಆದೇಶ ಮಾಡಿದೀವಿ ಈ ಸರ್ಕ್ಯುಲರ್ಗೆ ಹೋಗಿ, 2021 ಸರ್ಕ್ಯುಲರ್ಗೆ ನಾವ್ ಏನ್ ಆದೇಶ ಮಾಡಿದೀವಿ ಅದಕ್ಕೆ ಹೋಗಿ. ಅವಾಗ ಇನ್ಕಮ್ ಸರ್ಟಿಫಿಕೇಟ್ ಮಾಡಿದ್ದಾರೆ ಬರೀ 32,000, ಆನ್ಯುಯಲ್ ಇನ್ಕಮ್ 32,000 ಅಷ್ಟೇ ಲಿಮಿಟ್ ಮಾಡಿದ್ದಾರೆ. ನನ್ನ ಅವಧಿಯಲ್ಲಿ ನಾನು ಏನ್ ಸಾಗುವಳಿ ಚೀಟಿ ಕೊಟ್ಟಿದ್ದೀನಿ ಇವತ್ತವರೆಗೂ ಒಂದೇ ಒಂದು ಕೂಡ ಲೋಕಾಯುಕ್ತಗೆ ಹೋಗಿಲ್ಲ. ಒಂದೇ ಒಂದು ಲೋಕಾಯುಕ್ತ ಅಲ್ಲಿ ಆ ಫೈಲ ರೆವಿನ್ಯೂ ಅಧಿಕಾರಿ ಈಗ ಹೊಸದಾಗಿ ಬಂದಿದ್ದಾರೆ. ಹಿಂದೆ ಎಷ್ಟೋ ಜನ ಇದ್ದಾರೆ. ಯಾರಿಗೂ ನನ್ನಿಂದ ಸರ್ಕಾರದ ಜಾಗ ಇರ್ಬೋದು ಅಥವಾ ಬೇರೆ ಯಾರಿಗಾದ್ರೂ ಅದನ್ನ ಅಲಾಟ್ ಮಾಡ್ಬೇಕು ಅಂತಂದಾಗ ಕಾನೂನು ರೀತಿಯ ಪಾರದರ್ಶಕವಾಗಿರುವಂತ ನಿರ್ದೇಶನಗಳನ್ನ ಗೈಡ್ಲೈನ್ಸ್ ನೇ ಫಾಲೋ ಮಾಡ್ಬೇಕು ಅಂತ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ನಾನು ಅವ್ರ ಮುಂದೆನೂ ಇದೇ ಹೇಳ್ತೀನಿ, ಅವ್ರ ಹಿಂದೆನೂ ಇದೆ. ఏరియాకే వస్తాము, అవన్నీ సెటరేట్ చేస్తాం. చెప్పండి సెటరేట్ ఏం ప్రాబ్లం ఏంటో చెప్పండి. गेट ना आप ये मेंटेनेंस कर रहे हैं, आप बाद में मिलिए, फिर बाद में जाके कमिश्नर को वो भी थोड़ा मेंटेनेंस करना है. इधर ठीक कर रहा है, पब्लिक का कंप्लेंट नहीं. ಮೇಡಮ್ ಆಧಾರ್ ಕಾರ್ಡ್ ಅಲ್ಲಿ ಕಬ್ಬಿ ಕೊಟ್ಬಿಟ್ಟೆ ಹಾಕ್ಬಿಟ್ಟಾರೆ. ಅದನ್ನ ಕರೆಕ್ಷನ್ಸ್ ಮಾಡಕ್ ಅವಕಾಶ ಇರಲ್ಲ. ಅವ್ರನ್ನ ಕೂರಿಸ್ಕೊಳ್ಳಿ, ಏಜ್ ಆಗಿದೆ ಅಂತ ಇದಾರಲ್ಲ, ಆಧಾರ್ ಕಾರ್ಡ್ ಅಲ್ಲಿ ಅವಾಗ ಏನ್ ತಪ್ಪಾಗಿದೆ, ಹೆಂಗ್ ಕರೆಕ್ಷನ್ ಮಾಡ್ಬೋದು ಅಂತ ಗೈಡ್ ಮಾಡಿ ಅವ್ರಿಗೆ. ಆಮೇಲೆ ಪೆನ್ಷನ್ಸ್ ಎಲ್ಲ ಸೆಟರೇಟ್ ಮಾಡ್ತೀವಿ ಅಂತ ಪೊಲೈಟ್ ಆಗಿ ಹೇಳಿ, ಗೌರವಾಗಿ ಹೇಳಿ, ಎಲ್ಲ ವಾರ್ಡ್ಸ್ಗೆ ಹೋಗೋಣ. ನಾವು ಮತ್ತೆ ಪೆನ್ಷನ್ ಸೆಟರೇಟ್ ಮಾಡ್ಕೊಡ್ತೀವಿ ಅಂತ ಹೇಳಿ கரெக்ஷன் பண்ணி குடுக்குறாங்க. அதுக்கு தான் வந்துக்குறாங்க மேடம், பேசிட்டு எல்லாம் கரெக்ஷன் பண்ணி குடுக்குறாங்க. ಬರೋದ್ ಬೇಡ ಅಂತ ಹೇಳಿ ನಾವು ಪೆನ್ಷನ್ வரதே வீட்டுக்கிட்ட வராங்க. எந்த ஏரியா நீ ಸೆಟರೇಟ್ ಮಾಡ್ತೀವಿ ಅಂತ ಹೇಳಿ கோரமண்டலுக்கு வராங்க, அங்கே வராங்க, உங்களுக்கு அங்கே வந்து செட்டில் பண்ணி குடுக்குறாங்க. சரி வெச்சுக்கோ, வராங்க, அங்கே வராங்க, நீங்க இங்க வராது, அங்க போ. அங்கே ஏரியாக்கு வராங்க மேடம், வீட்டுக்கிட்டே உங்க வீட்டுக்கிட்டே வராங்க. ಪೆನ್ಷನ್ ಒಂದ್ ನಿಮಿಷ ಅಟೆಂಡ್ ಮಾಡ್ಬಿಡಿಯಪ್ಪ, ಇಲ್ಲಿ ಬಂದಿರೋರ್ದು ಅಟೆಂಡ್ ಮಾಡಿ ಆಮೇಲೆ ವಾರ್ಡ್ ಬರ್ತೀವಿ ಅಂತ ಕ್ಲಿಯರ್ ಆಗಿ ಹೇಳಿ. KGF ಕ್ಷೇತ್ರದ ಸಾರ್ವಜನಿಕರಲ್ಲಿ ಮನವಿ,
ಯಾರು ಈವರೆಗೂ ಪೆನ್ಷನ್ಸ್ ಪ್ರಾಬ್ಲಮ್ ಆಗ್ತಾ ಇತ್ತು. ಸೀನಿಯರ್ ಸಿಟಿಸನ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಮತ್ತೆ ಸ್ಪೆಷಲಿ ಹೇಬಲ್ಡ್ ಅಂದ್ರೆ ಸ್ಪೆಷಲಿ ಚಾಲೆಂಜ್ಡ್ ಅವ್ರದ್ದು ಪೆನ್ಷನ್ಸ್ ಏನಿತ್ತು, ಅವ್ರದ್ದು ಏನೇನು ಇಶ್ಯೂಸ್ ಆಗ್ತಾ ಇತ್ತು ಅದನ್ನ ನಾವು ಜಾಗರೂಕತೆಯಿಂದ ಯಾವ್ಯಾವ ಕಾರಣದಿಂದ ಈ ಪೆನ್ಷನ್ ಇಶ್ಯೂಸ್ ಇದೆ ಅನ್ನೋವಂಥದ್ದನ್ನ ಗಮನ ಹರಿಸಿ ನಾವು ಪ್ರತಿ ಹಂತದಲ್ಲೂ ಆ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ನಾವು ಪಟ್ಟಿ ಮಾಡಿದೀವಿ. ಸೊ ಅದನ್ನ ಯಾವ ರೀತಿ ಬಗೆಹರಿಸ್ಬೋದು ಅಂತಂದ್ರೆ, ನಾವು ಕಂದಾಯ ಅದಾಲತ್, ಪೆನ್ಷನ್ ಅದಾಲತ್ನ ಪ್ರತಿ ವಾರ್ಡಲ್ಲೂ ನಾವು ಮಾಡಿದಾಗ ಖಂಡಿತವಾಗೂ ಅವ್ರ ಸಮಸ್ಯೆನ ಬಗೆಹರಿಸುವಂತ ಪ್ರಯತ್ನ ಮಾಡ್ಬೋದು. ಅದಾದ್ಮೇಲೆ ಈ ಪೆನ್ಷನ್ ಇಶ್ಯೂಸ್ ಯಾಕೆ ಬಂದಿದೆ ಅಂತಂದ್ಬಿಟ್ಟು ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ನಮ್ಗೆ ಗ್ರಾಮೀಣ ಭಾಗದಲ್ಲಿ ಮತ್ತೆ ಅರ್ಬನ್ ಏರಿಯಾ ಅಲ್ಲಿ ಪೆನ್ಷನ್ ಇಶ್ಯೂಸ್ ಮೇಯ್ನ್ ಆಗಿ ಬರ್ಲಿಕ್ಕೆ ರೇಷನ್ ಕಾರ್ಡ್ದು ಮೊದಲನೇ ಸಮಸ್ಯೆ ಬರುತ್ತೆ. ರೇಷನ್ ಕಾರ್ಡು BPL ಕಾರ್ಡ್, ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತ ಕಾರ್ಡ್ಸು ರೂರಲ್ ಏರಿಯಾ ಅಲ್ಲಿ 922 APL ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಅರ್ಬನ್ ಏರಿಯಾ ಅಲ್ಲಿ 1077 ಕಾರ್ಡ್ಸು BPL ಕಾರ್ಡ್ APL ಕಾರ್ಡ್ ಆಗಿ ಚೇಂಜ್ ಆಗುತ್ತೆ. ಯಾಕೆ BPL ಕಾರ್ಡ್ ಚೇಂಜ್ ಆಗುತ್ತೆ APL ಕಾರ್ಡ್ ಆಗಿ? ಎಲ್ಲ ಹೇಳ್ತಾ ಇದಾರೆ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ. ಇಲ್ಲಿ KGF ಕ್ಷೇತ್ರದಲ್ಲಿರುವಂತ ಆಹಾರ ಇಲಾಖೆ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಯಾವುದೇ ಒಂದು BPL ಕಾರ್ಡ್ನ APL ಕಾರ್ಡ್ನ ಕ್ಯಾನ್ಸಲ್ ಮಾಡೋ ಅಧಿಕಾರ ಅವರಿಗೆ ಇರಲ್ಲ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಸರ್ಕ್ಯುಲರ್ ಕೊಡುತ್ತೆ ನಮ್ಮ ಸರ್ಕಾರಕ್ಕೆ. ಯಾರು ಈವರೆಗೂ ಕೂಡ ಬೆನಿಫಿಟ್ಸ್ ತಗೋತಾ ಇದ್ದಾರೆ ಫುಡ್ ಡಿಪಾರ್ಟ್ಮೆಂಟ್ ಇಂದ, ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆದೇಶ ಮಾಡುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಆದೇಶ ಮಾಡುತ್ತೆ, ಸಸ್ಪೆಕ್ಟೆಡ್ ಬೆನಿಫಿಷರೀಸ್ 7 lakhs ಇದ್ದಾರೆ ಅಂತಂದ್ಬಿಟ್ಟು ಒಂದು ಬೆನಿಫಿಷರಿ ಲಿಸ್ಟ್ ನ ಸ್ಟೇಟ್ ಗೌರ್ಮೆಂಟ್ಗೆ ಮತ್ತೆ ಫುಡ್ ಕಮಿಷನರ್ಗೆ ಲಿಸ್ಟ್ ನ, ಟ್ಯಾಕ್ಸ್ ಪೇಯರ್ಸ್ ಲಿಸ್ಟ್ ನ ಕಳಿಸ್ತಾರೆ. ಟ್ಯಾಕ್ಸ್ ಪೇಯರ್ಸ್ ಜೊತೆಯಲ್ಲಿ 4-wheeler ಕಾರ್ ಇರುವಂತವ್ರು, ಆಮೇಲೆ ಲ್ಯಾಂಡ್ ಲಾರ್ಡ್ಸ್ ಅಂತ ಹೇಳ್ತಾರೆ. ಯಾರಿಗೆ 5 ಎಕರೆ ಮೇಲೆ ಅಥವಾ 7 ಎಕರೆ ಮೇಲೆ ಯಾರಿಗೆ ಜಾಗ ಇರುತ್ತೆ, ಜಮೀನ್ ಇರುತ್ತೆ, ಏಳು ಎಕರೆ ಮೇಲೆ ಯಾರಿಗೆ ಜಮೀನ್ ಇರುತ್ತೆ, ಅದಾದ್ಮೇಲೆ ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಅದ್ರ ಜೊತೆಲಿ 4-wheelers ಇರ್ತಾರೆ, ಅವರು ಟ್ಯಾಕ್ಸ್ ಪೇಯರ್ಸ್ ನ ಲಿಸ್ಟ್ ನ ತಗೊಂಡು GST ಪೇ ಮಾಡಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರ್ತಾರೆ, ಅಂತವ್ರನ್ನ ಸೆಂಟ್ರಲ್ ಇಂದ ಲಿಸ್ಟ್ ನ ತಗೊಂಡು ಸೆಂಟ್ರಲ್ ಇಂದ ಆ ಲಿಸ್ಟ್ ನ ಮಾಹಿತಿನ ಕಲೆ ಹಾಕ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ಗೆ ಈ 7 lakhs ಸಸ್ಪೆಕ್ಟೆಡ್ ಲಿಸ್ಟ್ ನ ಫುಡ್ ಡಿಪಾರ್ಟ್ಮೆಂಟ್ಗೆ ಒಂದು ಹೋಮ್ ವರ್ಕ್ ಕೊಡ್ತಾರೆ. ನಾವು ಇಷ್ಟು ಸಾವಿರ ಲಿಸ್ಟ್ ನ ಸಸ್ಪೆಕ್ಟ್ ಮಾಡ್ತಾ ಇದೀವಿ, ಈ ಲಿಸ್ಟ್ ನ ನೀವು ನಿಮ್ಮ ಆಫೀಸರ್ಸ್ BPL ಕಾರ್ಡ್ ಹೋಲ್ಡರ್ಸು ರೇಷನ್ ಕಾರ್ಡ್ ಇದನ್ನ ತಗೊಂಡಿದ್ದಾರೆ, ಇಷ್ಟು ಲಕ್ಷ ಜನ ಹೋಲ್ಡ್ ಮಾಡಿದ್ದಾರೆ, ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಅಂತ ಮಾಹಿತಿ ಕೊಡಿ ಅಂತ ಇವ್ರ ಹತ್ರ ಆ ಮಾಹಿತಿ ಕಲೆ ಹಾಕಿದ್ದಾರೆ. ಸೊ ಯಾರ್ಯಾರು ರೇಷನ್ ಕಾರ್ಡ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ರು, ಮತ್ತೆ ಯಾರು GST ಪೇ ಮಾಡ್ತಾ ಇದ್ರು, ಇನ್ಕಮ್ ಅಂದ್ರೆ ಯಾರು ಬೇರೆ ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಾರೆ, ಪ್ರೈವೇಟ್ ಕಂಪನೀಸ್ ಅಲ್ಲಿ ಕೆಲಸ ಮಾಡಿರ್ಬೋದು, ಅಥವಾ ಅವ್ರ ಇನ್ಕಮ್ ಏನಿದೆ ಅದಕ್ಕಿಂತ ಜಾಸ್ತಿ ಯಾರಿಗೆ ಬರ್ತಾ ಇತ್ತು ಪ್ರತಿ ತಿಂಗಳು, ಮತ್ತೆ ಅವರು ಟ್ಯಾಕ್ಸ್ ಪೇಯರ್ಸ್ ಇರ್ತಾ ಇದ್ರು, ಅದನ್ನ ಸೂಕ್ಷ್ಮವಾಗಿ ಐಡೆಂಟಿಫೈ ಮಾಡಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ. ಕೇಂದ್ರ ಸರ್ಕಾರ ಆದೇಶ ಮಾಡಿ, ಮತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಸೇರಿ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತವ್ರಿಗೆ ಆಹಾರ ಅಂದ್ರೆ ಏನು ನಾವು ಇವತ್ತು ರೇಷನ್ ಕೊಡ್ತಾ ಇದೀವಿ, ಅದು ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ. ಇವೆರಡೂ ಕಾಂಟ್ರಿಬ್ಯೂಷನ್ ಮಿಸ್ಯೂಸ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದ ಒಂದು ನಿರ್ಧಾರ ಆಗಿರುತ್ತೆ. ಅದು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತವರಿಗೆ ಈ ಯೋಜನೆಗಳು ಮುಟ್ಟಬೇಕು ಅಂತ ಅಂದ್ಬಿಟ್ಟು ಅಂತ ಸಂದರ್ಭದಲ್ಲಿ ಅವರು ಒಂದು ಆದೇಶ ಮಾಡ್ತಾರೆ, ಇಷ್ಟು ಜನ ಟ್ಯಾಕ್ಸ್ ಪೇಯರ್ಸ್ ನಿಜಾನಾ BPL ಕಾರ್ಡ್ ಹೋಲ್ಡರ್ಸ್ ಇದಾರಾ, ಇದನ್ನ ನೀವು ಸರ್ವೆ ಮಾಡಬೇಕು, ಸರ್ವೆ ಮಾಡಿ ಏನ್ ಆಕ್ಷನ್ ತಗೊಂಡಿದ್ದೀರಾ ಅಂತ ಅವರೇ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ನಾವು ರೇಷನ್ ಕೊಡೋವಾಗ, ಅಕ್ಕಿ ಕೊಡೋವಾಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ರು ಸೇರಿ BPL ಕಾರ್ಡ್ ಅವ್ರಿಗೆ 10 kg ಅಕ್ಕಿಯನ್ನ ಕೊಡುವಂಥದ್ದು. ಸೊ ಅವಾಗ 7 ಲಕ್ಷ ಕಾರ್ಡ್ಸ್ ನ ಇವರು ಕ್ಯಾನ್ಸಲ್ ಮಾಡಲ್ಲ, ಇಡೀ ರಾಜ್ಯದಲ್ಲಿ 4 ಲಕ್ಷ ಜನದ್ದು ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾರೆ. ಏನ್ ಬೇಸ್ಡ್ ಮೇಲೆ ಅಂತಂದ್ರೆ ಅವ್ರದ್ದು ಮೇನ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ಕ್ಯುಲರ್ ಸಸ್ಪೆಕ್ಟೆಡ್ ಬೆನಿಫಿಷರೀಸ್ ಲಿಸ್ಟ್ ನ ಕಳ್ಸಿರ್ತಾರೆ. ಸಸ್ಪೆಕ್ಟೆಡ್ ಬೆನಿಫಿಷರಿ ಲಿಸ್ಟ್ ಅಲ್ಲಿ ಬರೋ ಅಂತ BPL ಕಾರ್ಡ್ಸ್ ನ ಇವರು ಸಪರೇಟ್ ಮಾಡ್ತಾರೆ. ಸಸ್ಪೆಕ್ಟೆಡ್ ಬೆನಿಫಿಷರಿ ಲಿಸ್ಟ್ ಅಲ್ಲಿ ಬರೋ ಅಂತ BPL ಕಾರ್ಡ್ ನ ಸಪರೇಟ್ ಮಾಡಿದಾಗ ಅವ್ರ ಸ್ಯಾಲರೀಸ್ ತಗೋತಾ ಇದ್ರ, ಅವ್ರ ಇನ್ಕಮ್ ಜಾಸ್ತಿ ಇತ್ತ, ಅವ್ರ ಟ್ಯಾಕ್ಸ್ ಪೇಯರ್ಸ್ ಇದಾರ, ಇವೆಲ್ಲ ಪ್ಯಾರಾಮೀಟರ್ಸ್ ನ ಫಾಲೋ ಮಾಡಿ
ಅವ್ರದ್ದು ಕ್ಯಾನ್ಸಲ್ ಮಾಡ್ತಾರೆ. ಯಾರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರೋರ್ದು ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಬಿಲೋ ಪಾವರ್ಟಿ ಲೈನ್ ಅವ್ರ ಇನ್ಕಮ್ ಕಡಿಮೆ ಇರುವಂತವ್ರು ಯಾವತ್ತು ಕಾರ್ಡ್ನ ಕ್ಯಾನ್ಸಲ್ ಮಾಡಕ್ಕೆ ನಮ್ ಸ್ಟೇಟ್ ಗೌರ್ಮೆಂಟ್ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ. BPL ಕಾರ್ಡ್ನ APL ಮಾಡ್ಬೋದು, ಇನ್ಕಮ್ ಜಾಸ್ತಿ ಇದೆ ಅಂತ APL ಮಾಡ್ಬೋದು. BPL ನ ಕ್ಯಾನ್ಸಲ್ ಮಾಡೋ ಅಧಿಕಾರನೇ ಇಲ್ಲ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ಅಧಿಕಾರಿಗಳಿಗೆ ಇಲ್ಲ. ಸೊ ಆ ಆದೇಶ ಇಲ್ಲಿದೆ. 2020 ಅಲ್ಲಿ 2021 ಅಲ್ಲಿ ನಮ್ ಸರ್ಕಾರ ಇರಲ್ಲ, ಬಿಜೆಪಿ ಸರ್ಕಾರ ಇರುತ್ತೆ. ಅವತ್ತಿಗೆ ಇನ್ಕಮ್ 12,000 17,000 ಇರುತ್ತೆ. ಅವತ್ತಿಗೆ ಇನ್ಕಮ್ ಏನಿರುತ್ತೆ ಅಂದ್ರೆ ಅವತ್ತು ನಮ್ ಸರ್ಕಾರ ಇರಲ್ಲ. ಅದಕ್ ಮುಂಚೆ ಗ್ರಾಮೀಣ ಭಾಗದಲ್ಲಿ 12,000 ಇರುತ್ತೆ ಇನ್ಕಮ್ಮು. ಅರ್ಬನ್ ಏರಿಯಾ ಅಲ್ಲಿ 17,000 ಇನ್ಕಮ್ ಇರುತ್ತೆ. ಅದನ್ನ ಇವರು 2021 ಅಲ್ಲಿ ಒಂದು ಆದೇಶ ಮಾಡ್ತಾರೆ. ಆದಾಯ ಮಿತಿ 32,000 ಇರಬೇಕು, ವಾರ್ಷಿಕ ಆದಾಯ ಮಿತಿ. ಆನ್ಯುಯಲ್ ಇನ್ಕಮ್ 32,000 ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತಂದ್ಬಿಟ್ಟು. ಅದಕ್ ಮುಂಚೆ ನಮ್ ಭಾಗದಲ್ಲಿ 1 lakh ತಗೊಂಡಿದ್ದಾರೆ, 80,000 70,000 ಎಲ್ಲರೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ಸ್ ತಗೊಂಡಿದ್ದಾರೆ. ಇನ್ಕಮ್ ಸರ್ಟಿಫಿಕೇಟ್ ಪಾಸ್ಟ್ 10 years ಅಲ್ಲಿ ಆ ರೀತಿ. ಆದ್ರೆ ಸರ್ಕಾರದ ಆದೇಶ ಮಾಡಿರ್ತಾರೆ, ಆ ಆದೇಶನ ಇಂಪ್ಲಿಮೆಂಟ್ ಮಾಡಲ್ಲ, ಈವರೆಗೂ ಜಾರಿಗೆ ತರಲ್ಲ. ಈವರೆಗೂ ಅಂದ್ರೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಬಂದಿರಲ್ಲ. ಆದ್ರೆ BPL ಕಾರ್ಡ್ದು ಕೇಂದ್ರ ಸರ್ಕಾರ ಸಸ್ಪೆಕ್ಟೆಡ್ ಲಿಸ್ಟ್ ಕಳಿಸಿದ್ಮೇಲೆ ಈ ಆದೇಶ ನೀವು ಫಾಲೋ ಮಾಡಿಲ್ಲ, ನಾವು ಇನ್ಕಮ್ ಸರ್ಟಿಫಿಕೇಟ್ಗೆ ಏನ್ ಆದೇಶ ಮಾಡಿದೀವಿ ಈ ಸರ್ಕ್ಯುಲರ್ಗೆ ಹೋಗಿ, 2021 ಸರ್ಕ್ಯುಲರ್ಗೆ ನಾವ್ ಏನ್ ಆದೇಶ ಮಾಡಿದೀವಿ ಅದಕ್ಕೆ ಹೋಗಿ. ಅವಾಗ ಇನ್ಕಮ್ ಸರ್ಟಿಫಿಕೇಟ್ ಮಾಡಿದ್ದಾರೆ ಬರೀ 32,000. ಆನ್ಯುವಲ್ ಇನ್ಕಮ್ 32,000 ಅಷ್ಟೇ ಲಿಮಿಟ್ ಮಾಡಿದ್ದಾರೆ. ಆನ್ಯುವಲ್ ಇನ್ಕಮ್ 32,000 ಮಾಡಿದಾಗ ನಾವೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕುಟುಂಬ ಅಂತ ತಗೊಂಡಾಗ ಒಂದು ಕುಟುಂಬದಲ್ಲಿ ಒಂದು ಗೃಹಿಣಿಗೆ, ಒಂದು ಗೃಹಲಕ್ಷ್ಮಿಗೆ ಸೊಸೆ ಇರ್ಬೋದು, ಅತ್ತೆ ಇರ್ಬೋದು, ಪ್ರತಿ ತಿಂಗಳು 2,000 ಆಗ್ತಾ ಇದೆ. ಆ 2,000 ಒಂದು ವರ್ಷಕ್ಕೆ 24,000 ಆಗುತ್ತೆ. 24,000 ಆದಾಯ ಆ ಮನೆಗೆ ಅಕೌಂಟಬಿಲಿಟಿ ಇದೆ. 24,000 ಅಕೌಂಟಬಿಲಿಟಿ. ಅದಾದ್ಮೇಲೆ ಇನ್ನು ಅವ್ರಿಗೆ ಒಂದು 8,000 ಅಷ್ಟೇ ಆದಾಯ ಮಿತಿ ಇರುತ್ತೆ. ಇಲ್ಲ, ಬೇರೆ ಯಾವ್ದೋ ಒಂದು ಕುಟುಂಬದಲ್ಲಿ ಯಾರೋ ಒಬ್ರು ದುಡಿತಾ ಇರ್ತಾರೆ, ಅವ್ರಿಗೂ ಸ್ಯಾಲ್ರೀಸ್ ಬರ್ತಾ ಇರುತ್ತೆ, ಆ ಮನೆ ಇನ್ಕಮ್ ಬರ್ತಾ ಇರುತ್ತೆ ಯಾವ್ದೋ ಒಂದು ರೀತಿ. ಒಂದು ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಹಸು ಇಟ್ಕೊಂಡಿರ್ತಾರೆ, ಅವರು ಗೌರ್ಮೆಂಟ್ ಡೈರಿಗೆ ಹಾಲು ಹಾಕ್ತಾ ಇರ್ತಾರೆ, ಪ್ರತಿದಿನ 10 ಲೀಟ್ರು 15 ಲೀಟ್ರು, ಅದೆಲ್ಲ ಅವ್ರ ಅಕೌಂಟ್ಗೆ ಬರುತ್ತೆ. ಆ ದುಡ್ಡು ಏನಿರುತ್ತೆ ಅದು ಆ ಅಕೌಂಟ್ ಅಲ್ಲಿ ದುಡ್ಡು ಬರೋದು ಕೂಡ ಅಕೌಂಟ್ಗೆ ಬರುತ್ತೆ. ಅಂದ್ರೆ ಅವ್ರ ಇನ್ಕಮ್ ಏನಿದೆ ಅಂತ ಅಂದ್ಬಿಟ್ಟು ಸರ್ಕಾರದ ಅದರಲ್ಲೂ ಕೂಡ ಪ್ರತಿ ಲೀಟರ್ಗೆ 5 ರೂಪಾಯಿ ಒಂದು ಸರ್ಕಾರದ ಒಂದು ಪ್ರೋತ್ಸಾಹ ಧನ ಇದೆಯಲ್ಲ, ಅದು ಕೂಡ ಅವ್ರ ಅಕೌಂಟ್ಗೆ. ಈಗ ಈ ರೀತಿ ಅಕೌಂಟ್ಸ್ ಮ್ಯಾಚ್ ಆದಾಗ ಅವ್ರ ಆದಾಯ ಒಂದ್ ಕಡೆ 20,000, ಪ್ರತಿ ವರ್ಷಕ್ಕೆ 24,000 ಬರೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಮತ್ತೆ ಅದೇ ಗೃಹಿಣಿ, ಆ ಹೆಣ್ಮಗು ತನ್ನ ಜೀವನನ ಮತ್ತೆ ತನ್ನ ಕುಟುಂಬ ಪೋಷಣೆಗೋಸ್ಕರ ಆ ಡೈರಿಯಲ್ಲಿ ಏನಾದ್ರೂ ಸರ್ಕಾರಿ ಡೈರಿಯಲ್ಲಿ ಪ್ರತಿದಿನ 10 ಲೀಟ್ರು 15 ಲೀಟ್ರು ಹಾಲು ಹಾಕಿದಾಗ ಅದರದ್ದು ಒಂದು ಪ್ರೋತ್ಸಾಹ ಧನ ಬರುತ್ತೆ. ಆ ರೀತಿ ವಿವಿಧ ಯೋಜನೆ ಅಡಿಯಲ್ಲಿ ಅವ್ರಿಗೆ ಒಂದು ಆದಾಯ ಬಂದಾಗ ಅದು 30,000 ಮೇಲಾಗುತ್ತೆ. ಅದಕ್ಕೆ ಇವತ್ತು ಏನು 32,000 ಲಿಮಿಟ್ ಮಾಡಿದ್ದಾರೆ ಇನ್ಕಮ್ ನ ಮಾಡ್ಬೇಕು ಅಂತಂದ್ಬಿಟ್ಟು, ಆ ಇನ್ಕಮ್ ಸರ್ಟಿಫಿಕೇಟ್ ಇದ್ದಾಗ ಎಷ್ಟೋ ಲಕ್ಷಾಂತರ ಜನಕ್ಕೆ BPL ಕಾರ್ಡ್ APL ಕಾರ್ಡ್ ಆಗೋಗುತ್ತೆ. ಆದ್ರೆ ನಮ್ ಜಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಆಗಿರುವಂತದ್ದು 922 ಕಾರ್ಡ್ಸ್ BPL ಇಂದ APL ಆಗಿದೆ. ಅರ್ಬನ್ ಏರಿಯಾ ಅಲ್ಲಿ ನಗರ ಭಾಗದಲ್ಲಿ KGF ನಗರ ಭಾಗದಲ್ಲಿ 1,077. ಯಾಕೆಂದ್ರೆ ಪ್ರತಿ ಕುಟುಂಬದಲ್ಲಿ ವಯಸ್ಸಾಗಿರೋರು ಇಬ್ರು ಇದ್ರೆ ಇನ್ನು ಇಬ್ರು ದುಡಿತಾ ಇರ್ತಾರೆ, ಹೊರಗಡೆ ಕಂಪ್ನಿಯಲ್ಲಿ ದುಡಿಬಹುದು, ಯಾವ್ದೋ ಒಂದು ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಟೀಚಿಂಗ್ ಅಲ್ಲಿ, ನರ್ಸಿಂಗ್ ಅಲ್ಲಿ, ಯಾವ್ದೋ ಕಂಪ್ನಿಯಲ್ಲಿ ಕೆಲಸ ಮಾಡುವಂತ ಎಲ್ಲ ವಿದ್ಯಾವಂತರೇ ಇರೋದ್ರಿಂದ ಅವ್ರ ಎಲ್ಲಾ ಸ್ಯಾಲರೀಸು ಅಕೌಂಟಬಿಲಿಟಿ ಇರುತ್ತೆ. ಆ ಒಂದು ಕಾರಣಗಳಿಂದ ಇವರಿಗೆ ಇನ್ಕಮ್ ಬಿಲೋ ಪಾವರ್ಟಿ ಲೈನ್ 32,000 ಇನ್ಕಮ್ಗೆ ಇವ್ರು ಎಲಿಜಿಬಲ್ ಬರಲ್ಲ. ಅವಾಗ ಎಲಿಜಿಬಲ್ ಬರಲ್ಲ ಅಂದಾಗ ಆ ರೇಷನ್ ಕಾರ್ಡ್ ಅಲ್ಲಿ ಯಾರೋ ಒಬ್ರು ವಯಸ್ಸಾಗಿರೋರು ಒಂದು ಕುಟುಂಬದಲ್ಲಿ ಸೀನಿಯರ್ ಸಿಟಿಸನ್ಗೆ ಪೆನ್ಷನ್ ನ ಇವೆಲ್ಲಾನು ಒಂದ್ಸತಿ ಸ್ಕ್ರೂಟಿನಿ ಮಾಡಬೇಕು, ಪೆನ್ಷನ್ ಇಂದ ತೆಗ್ದಾಕ್ಬೇಕು ಅಂತಲ್ಲ, ಈ ತರದ್ದೆಲ್ಲ ಆಗಿರೋರ್ನ ಹೊರಗಡೆ ತೆಗಿಬೇಕು. ಅಂದ್ರೆ ಯಾರಿಗೆ ಇನ್ಕಮ್ ಇದೆ ಸ್ಯಾಲ್ರೀಸ್ ತಗೋತೀರಾ, ಆ ಕಾರ್ಡ್ ಇಂದ ಅವ್ರನ್ನ ಆಚೆ ತಗೊಳ್ಳಿ, ಯಾಕಂದ್ರೆ ಅವ್ರಿಗೆ ಆ ಬೆನಿಫಿಟ್ ಕೊಡಕ್ಕಾಗಲ್ಲ ಅನ್ನುವಂತ ಒಂದು ಆದೇಶನ ಕೇಂದ್ರ ಸರ್ಕಾರದ ಸಸ್ಪೆಕ್ಟೆಡ್ ಲಿಸ್ಟ್ ಮತ್ತೆ ಅವರ ಆದೇಶನ ಫಾಲೋ ಮಾಡಿಕೊಂಡು ಈ ರೀತಿ ಮಾಡಿದ್ರೇನೆ ನಾವು ಬೆನಿಫಿಟ್ ಕೊಡೋದು, ಕೇಂದ್ರ ಸರ್ಕಾರದ ಬೆನಿಫಿಟ್ಸ್ ನ ನಾವು ಕೊಡೋದು, ಈ ರೀತಿಯ ನೀವು ಆದೇಶನ ಫಾಲೋ ಮಾಡ್ಬೇಕು ಅಂತ ಹೇಳಿದಾಗ ಫುಡ್ ಕಮಿಷನರ್ ಏನಿದ್ದಾರೆ, ಆಹಾರ ಇಲಾಖೆಯವರು, ಅವರು ನಿರ್ದೇಶನದ ಮೇಲೆ ರೇಷನ್ ಕಾರ್ಡ್ಸ್ ನ ಕ್ಯಾನ್ಸಲ್ ಮಾಡದೆ BPL ಕಾರ್ಡ್ ಇಂದ APL ಕಾರ್ಡ್ಗೆ
ಕನ್ವರ್ಟ್ ಮಾಡ್ತಾರೆ. ಅದಾದ್ಮೇಲೆ ಇವ್ರಿಗೆ ಒಂದು ಟೈಮ್ ಕೊಟ್ಟಿರ್ತಾರೆ, ಬ್ರೀತಿಂಗ್ ಟೈಮ್ ಅಂತ. ಯಾರ್ಯಾರಿಗೆ ಇನ್ಕಮ್ ಬರ್ತಾ ಇದೆ, ಸ್ಯಾಲ್ರೀಸ್ ಬರ್ತಾ ಇದೆ, ಪ್ರೈವೇಟ್ ಸ್ಯಾಲ್ರೀಸ್ ತಗೋತಾ ಇದ್ದೀರಾ, ಅವರು ನೀವು ನಿಮ್ ಮನೆಗೆ ಅಡಿಷನಲ್ ಬೆನಿಫಿಟ್ಸ್ ಬೇಕಂದ್ರೆ ನೀವು ಅದನ್ನ ಡಿಲೀಟ್ ಮಾಡಿ. ನಿಮ್ಮ ಹೆಸರನ್ನ ಸ್ಯಾಲ್ರೀಸ್ ತಗೊಂತಾ ಇರೋರು, ಜಾಬ್ ಮಾಡ್ತಾ ಇರೋಂಥವ್ರು, ನಿಮ್ಗೆ ಇನ್ಕಮ್ ಜಾಸ್ತಿ ಇರೋ, ಆದಾಯ ಜಾಸ್ತಿ ಇರೋಂಥವ್ರು, ನಿಮಗ್ ಡಿಲೀಷನ್ಗೆ ಒಂದ್ ಪೀರಿಯಡ್ ಅಂತ ಕೊಟ್ಟಿದೀವಿ. ನಿಮಗ್ ಬೇರೆ ಯೋಜನೆಗಳ ಲಾಭ ಸಿಗ್ಬೇಕಂದ್ರೆ ನೀವು ಆ ರೇಷನ್ ಕಾರ್ಡ್ ಇಂದ ಹೊರಗಡೆ ಬರ್ಬೇಕು ಅಂತ ಹೇಳಿರ್ತಾರೆ. ಅದನ್ನ ಅವರು ಫಾಲೋ ಮಾಡದೇ ಇರೋಂಥವ್ರು ಎಷ್ಟೋ ಜನ ಇವತ್ತು ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದಾರೆ. ಯಾಕಂದ್ರೆ 55 above 60 ಇರೋರಿಗೆ ಏನೇನೋ ಹೆಲ್ತ್ ಇಶ್ಯೂಸ್ ಇರುತ್ತೆ. BPL ಕಾರ್ಡ್ ಇದ್ರೆ ಅವರಿಗೆ ಎಲ್ಲಾ ಕಡೆ ಆ ಕಾರ್ಡ್ ಇಂದ ಉಪಯೋಗ ಆಗುತ್ತೆ ಅನ್ನೋಂಥದ್ದನ್ನ ಅವ್ರು ಮರ್ತಿರ್ತಾರೆ. ಆ ಸಂದರ್ಭದಲ್ಲಿ ಮರ್ತಿರ್ತಾರೆ, ಬೇಕಾಗೆ ಅಲ್ಲ, ಕೆಲಸದ ಒತ್ತಡದಲ್ಲಿ ಅವ್ರು ಮರ್ತಿರ್ತಾರೆ. ಅದರಿಂದ ಅವ್ರಿಗೆ ತೊಂದರೆ ಆಗ್ತದೆ. ಅದಾದ್ಮೇಲೆ ನಮ್ಮ ರಾಜ್ಯ ಸರ್ಕಾರ 102 ಡಿಸೀಸಸ್ ನ ಹೆಲ್ತ್ ಗ್ರೌಂಡ್ಸ್ ಮೇಲೆ ರೇಷನ್ ಕಾರ್ಡ್ ಇಮಿಡಿಯೇಟ್ ಆಗಿ ಮಾಡಬೇಕು. ರೇಷನ್ ಕಾರ್ಡ್ ಬರೀ ಹೆಲ್ತ್ ಗ್ರೌಂಡ್ ಮೇಲೆ ಕಾರ್ಡ್ ಕೊಡ್ಬೇಕು, ಎನಿ ಇಂಡಿವಿಜುವಲ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಕ್ಯಾನ್ಸರು, ಎನಿ ಸರ್ಜರಿ, ಟ್ರಾಮಾ, ಆತರ 102 ಡಿಸೀಸಸ್, ಅದನ್ನ ಲಿಸ್ಟು ಇದೆ ಸರ್ಕಾರದ ಆದೇಶದ. ವೈಟ್ ಬ್ಲಡ್ ಸೆಲ್ಸ್ ಇದ್ದಾಗ, ಸರ್ಜರೀಸ್ ಆದಾಗ, ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ, ಹರ್ನಿಯಾ ಇದ್ದಾಗ, ಎನಿ ಸರ್ಜರಿ ಒಂದು ಪೇಷಂಟ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ ಅವರಿಗೆ 102 ಡಿಸೀಸಸ್ಗೆ ಸರ್ಕಾರ ಇಮಿಡಿಯೇಟ್ ಆಗಿ BPL ಕಾರ್ಡ್ ಮಾಡಬೇಕು ಅಂತ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಇಂದ ಅವರಿಗೆ 1 ಡೇ ಅಲ್ಲೇ BPL ಕಾರ್ಡ್ ಮಾಡ್ಕೊಡ್ಬೇಕು ಅಂತ ಒಂದು ಆದೇಶ ಇದೆ ಈ ಹಂತದಲ್ಲೇ. ಅದನ್ನ ಬರೀ ಫುಡ್ ಡಿಪಾರ್ಟ್ಮೆಂಟ್ ಅವರೇ ಅಲ್ಲ, ತಹಸೀಲ್ದಾರ್ ಅವರು ಕೂಡ ಮಾಡ್ಬೇಕು ಅಂತ ಕೂಡ ಆದೇಶ ಇದೆ. ಅಂದ್ರೆ ರೆಫರ್ ಮಾಡ್ಬೇಕು ಅಂತ, ನೀವು ರೆಫರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಬರೀ ಫುಡ್ ಆಫೀಸ್ ಅವ್ರನ್ನೇ ಹುಡ್ಕೊಂಡು ಬರ್ಬೇಕು ಅಂತೆಲ್ಲ. ಈ ಫುಡ್ ಆಫೀಸ್ ಇಂದಾನು ರೆಫರ್ ಮಾಡ್ಬೋದು, ಥ್ರೂ ತಹಸೀಲ್ದಾರ್ ಕೂಡ ರೆಫರ್ ಮಾಡ್ಬೇಕು. ಸೊ ಈ ಎಲ್ಲಾ ಗೊಂದಲಗಳನ್ನು ನಾವು ಬಗೆಹರಿಸ್ಬೇಕು ಅಂತ ಅಂದ್ಬಿಟ್ಟು KGF ನ 35 ವಾರ್ಡ್ಸ್ ಅಲ್ಲೂ ಕೂಡ ಪೆನ್ಷನ್ ಅದಾಲತ್ತು ಮತ್ತೆ ರೇಷನ್ಗೆ ಸಂಬಂಧಪಟ್ಟಂಗೆ BPL ಕಾರ್ಡು, APL ಕಾರ್ಡ್, ಏನೇ ಸಂಬಂಧಪಟ್ಟಂಗೆ ಸಮಸ್ಯೆಗಳಿರುವಂತದನ್ನ ಪರಿಣಿತಿ ಇರುವಂತ ಅಧಿಕಾರಿಗಳ ಜೊತೆ ವಾರ್ಡ್ ವೈಸ್ ನಾವು ಅದಾಲತ್ತನ್ನ ಮಾಡ್ಬೇಕು ಅಂತಿದೀವಿ. ತಪ್ಪು ಮಾಹಿತಿಗೆ, ತಪ್ಪು ವಿಚಾರಗಳಿಗೆ ತಲೆ ಕೊಡಬಾರ್ದು ಅಂತ ಹೇಳ್ತಾ ಇದೀವಿ. ಸರ್ಕಾರದ ಏನ್ ಸುತ್ತೋಲೆ ಇದೆ, ಇದು ನಮ್ಮ ಸರ್ಕಾರ ಮಾಡಿರುವಂತದ್ದಲ್ಲ, ಹಿಂದೆ BJP ಸರ್ಕಾರ ಮಾಡಿರುವಂತ ಸಂದರ್ಭದಲ್ಲಿ ಆಗಿರುವಂತ ಗೊಂದಲಗಳು, ಲೋಪದೋಷಗಳಿಂದ ಇವತ್ತು ನಮ್ಮ ಸರ್ಕಾರ ಕೆಲವೊಂದು ಯೋಜನೆಗಳನ್ನ ತಂದಿದೆ. ಆ ಯೋಜನೆಗಳು ಕಾರ್ಮಿಕರಿಗೆ, ಬಡವರಿಗೆ, ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇರುವಂತವ್ರಿಗೆ ಯೋಗ್ಯವಾಗಿರುವಂತ ಕಾರ್ಯಕ್ರಮ. ಅದು ಅವರಿಗೆ ಎಷ್ಟೋ ರೀತಿಯಲ್ಲಿ ಅವ್ರಿಗೆ ಅನುಕೂಲನೂ ಆಗ್ತಾ ಇರೋದ್ರಿಂದ ಅದರ ಮಾಹಿತಿಯ ಬಗ್ಗೆ ತಪ್ಪು ಮಾಹಿತಿ ಕೊಡುವಂತ ಅವಶ್ಯಕತೆ ಇಲ್ಲ. ಆದೇಶಗಳು, ಸರ್ಕಾರದ ಆದೇಶಗಳನ್ನ ಯಾವುದೇ ಒಂದು ಇಲಾಖೆ ಫಾಲೋ ಮಾಡ್ಬೇಕಾಗತ್ತೆ, ಆದೇಶ ಇಲ್ಲದೆ ಮಾಡಕ್ಕಾಗಲ್ಲ. ಸೊ ಈ ಆದೇಶದ ಗೊಂದಲಗಳನ್ನ ನಿವಾರಣೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಸರ್ಕಾರ ಇವಾಗ ಇನ್ಕಮ್ ಸರ್ಟಿಫಿಕೇಟ್ ನ ನಾವು 32,000 ಏನ್ ಇನ್ಕಮ್ ನ ಲಿಮಿಟ್ ಮಾಡಿದೀರಾ, ಅದು ಸ್ವಲ್ಪ ಬದಲಾವಣೆಯನ್ನ ಮಾಡ್ಬೇಕಾಗತ್ತೆ. ಆ ಗೊಂದಲಗಳನ್ನ, ಪೆನ್ಷನ್ ನ ಗೊಂದಲಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ ಅನ್ನುವಂತ ಒಂದು ದೃಢ ನಿರ್ಧಾರ ತಗೊಂಡಿದ್ದಾರೆ. ಸೊ ಇವತ್ತು ಕೂಡ ರೆವಿನ್ಯೂ ಮಂತ್ರಿಗಳಾಗಿರುವಂತ ಡಾಕ್ಟರ್ ಪರಮೇಶ್ವರ್ ಸರ್ ಅವರು ಕೋಲಾರ ಜಿಲ್ಲೆಗೆ ಏನು ಇದರಿಂದ ಬರ ನಿರ್ವಹಣೆ ವಿಚಾರವಾಗಿ ಕುಂದುಕೊರತೆಗಳ ಸಭೆಗೆ ಬಂದಿದ್ದಾರೆ. ಬರ ನಿರ್ವಹಣೆ ಬಗ್ಗೆ ಮಾಹಿತಿ ತಗೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಆಗಿದೆ, ಮತ್ತೆ ಇಡೀ ಜಿಲ್ಲೆಯಲ್ಲಿ ಏನ್ ಸಮಸ್ಯೆ ಆಗಿದೆ, ಎಷ್ಟು ಪೆನ್ಷನರ್ಸ್ದು ಸಮಸ್ಯೆ ಆಗಿದೆ, ಇಂಥವೆಲ್ಲ ವಿಚಾರನು ಸಂಕ್ಷಿಪ್ತವಾಗಿ ಚರ್ಚೆನೂ ಮಾಡ್ತೀವಿ. ಅದಾದ್ಮೇಲೆ ಇನ್ನೂ ಒಂದು ವಿಚಾರ ಮುಂದಕ್ಕೆ ಹೋಗಿ ಹೇಳ್ಬೇಕು. ಇದು ಯಾವುದೇ ಒಂದು ಯೋಜನೆ, ಸರ್ಕಾರದ ಯೋಜನೆ ಎಷ್ಟು ಭದ್ರತೆಯಿಂದ ಮಾಡಿದ್ದಾರೆ ಅಂತಂದ್ರೆ ಅದು ಕಾರ್ಮಿಕರ ಸೇವೆಗೆ ಹೋಗಿ ಮುಟ್ಟುತ್ತೆ. ಕಾರ್ಮಿಕರಿದ್ರೆ, ಬಡವರಿದ್ರೆ, ಮತ್ತೆ ಆ ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟುವಂತ ಒಂದು ಯೋಜನೆನ ಪಾರದರ್ಶಕವಾಗಿ ಮಾಡೋ ಅಂತದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿ ಆಗಿದೆ. ಸಣ್ಣ ಪುಟ್ಟ ಲೋಪದೋಷಗಳು ಏನಾಗಿದೆ ಅಂತಂದ್ರೆ ಅದು 5% to 10% ಆಗಿದೆ. ಅದನ್ನ ಕೂಡ ನಾವು ಪ್ರತಿ ಹಂತದಲ್ಲೂ, ಗ್ರಾಮೀಣ ಭಾಗದಲ್ಲೂ ಮತ್ತೆ ನಗರ ಭಾಗದಲ್ಲೂ ಜನರ ಮಧ್ಯೆ ಹೋಗಿ ಅದನ್ನ ಬಗೆಹರಿಸುವಂತ, ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನನ ಮಾಡ್ತೀವಿ. ಇನ್ನೂ ಏನೇನ್ ಸಮಸ್ಯೆ ಆಗಿದೆಯೋ ಖಂಡಿತವಾಗಿ ಈ ತರ ಸ್ಟಾಟಿಸ್ಟಿಕ್ಸ್ ತಗೊಂಡ್ ಬಂದ್ ಮಾತಾಡಿದ್ರೆ ಖಂಡಿತವಾಗೂ ನಾನು ಕೂಡ ಅದಕ್ಕೆ ಉತ್ತರ ಕೊಡ್ತೀನಿ. ಸ್ಟಾಟಿಸ್ಟಿಕ್ಸ್ ತಗೊಂಡ್ ಬರ್ಲಿ, ಏನೇನೋ ನಾವು ಸುಳ್ಳು ಹೇಳಕ್ ಆಗಲ್ಲ. 20,000 30,000 ಆಗಕ್ಕಾಗಲ್ಲ, ಆಗದೇ ಇಲ್ಲ. ಸತ್ಯಾಂಶನ ಆಚೆ ಮಾತಾಡ್ಲಿ ಅಂತ ನಾನು ಹೇಳ್ತೀನಿ. ಅದಾದ್ಮೇಲೆ ರೆವಿನ್ಯೂ ವಿಚಾರವಾಗಿ ಪದೇ ಮಾತಾಡ್ತಾ ಇದ್ರು. ಖಂಡಿತವಾಗೂ ನನ್ನ ಗಮನಕ್ಕೆ ಬರ್ದೆ
ಎಲ್ಲಾದ್ರೂ ಲೋಪದೋಷ ಆಗಿದ್ರೆ ಈಗೂ ಕೂಡ ಹೇಳ್ತಾ ಇದ್ದೀನಿ, ನನ್ನ ಗಮನಕ್ಕೆ ಬರ್ದೆ ಏನಾದ್ರೂ ರೆವಿನ್ಯೂ ಹಂತದಲ್ಲಿ ರೆಕಾರ್ಡ್ಸ್ ಮಿಸ್ಪ್ಲೇಸ್ ಆಗಿದೆ ಅಥವಾ ತಪ್ಪು ಆದೇಶ ಮಾಡಿ ಅಂತ ಹೇಳಿದೀವಿ, ಇನ್ನೊಂದ್ ಮಾಡಿ ಅಂತ ಹೇಳಿದೀವಿ ಅಂತ ಏನಾದ್ರೂ ನನ್ನ ಗಮನಕ್ಕೆ ಬರ್ದೆ ಆಗಿದ್ರೆ ಖಂಡಿತವಾಗೂ ಅದನ್ನ ಕರೆದು ರೆವಿನ್ಯೂ ಇಲಾಖೆ ಅಧಿಕಾರಿಗಳಿಗೆ ಪಾರದರ್ಶಕತೆಯಿಂದ ಈ 10 ವರ್ಷದಲ್ಲಿ ನಾವು ಸಾಗುವಳಿ ಚೀಟಿ ಕೊಟ್ಟಿರ್ಬೋದು, ರೈತರಿಗೆ ಯಾವ ರೀತಿ ಕೊಡಬೇಕು ಅನ್ನುವಂತ ಸರ್ಕಾರ ಆದೇಶಗಳಿದೆ, ಆ ಮಾನದಂಡನ ಫಾಲೋ ಮಾಡಿದೀವಿ. ಅದನ್ನ ಬಿಟ್ಟು ಬೇರೆ ಯಾವುದೇ ಒಂದು ನಿರ್ದೇಶನ ನಾನು ರೆವಿನ್ಯೂ ಇಲಾಖೆಗೆ ಇವತ್ತು ಕೊಟ್ಟಿಲ್ಲ, ನಿನ್ನೆನೂ ಕೊಟ್ಟಿಲ್ಲ, ಮುಂದೆನೂ ಕೊಡಲ್ಲ. ಆಮೇಲೆ ನನ್ನ ಅವಧಿಯಲ್ಲಿ ನಾನು ಏನ್ ಸಾಗುವಳಿ ಚೀಟಿ ಕೊಟ್ಟಿದ್ದೀನಿ ಇವತ್ತವರೆಗೂ ಒಂದೇ ಒಂದು ಕೂಡ ಲೋಕಾಯುಕ್ತಗೆ ಹೋಗಿಲ್ಲ, ಒಂದೇ ಒಂದು ಲೋಕಾಯುಕ್ತ ಅಲ್ಲಿ ಆ ಫೈಲ್ಸ್ ಹೋಗಿಲ್ಲ. ಅಷ್ಟು ಪಾರದರ್ಶಕವಾಗಿ ಕೆಲಸ ಮಾಡಿ ಅಂತ ಹೇಳಿದೀನಿ. ನನ್ನ ಒತ್ತಡ ರೆವಿನ್ಯೂ ಇಲಾಖೆಗೆ ಅಂತ ಕೆಲಸಗಳು ಮಾಡೋದಕ್ಕೆ ಇರಲ್ಲ. ನನ್ನನ್ನು ಜನ ಯಾಕೆ ಆಯ್ಕೆ ಮಾಡಿದ್ದಾರೆ, ಜನ ನಿರ್ಧಾರ ಮಾಡ್ತಾರೆ. ಜನ ಯಾಕೆ ಅವಕಾಶ ಕೊಟ್ಟಿದ್ದಾರೆ, ಅವರಿಗೆ ಒಂದು ಅವಕಾಶ, ಅವರಿಗೆ ಆ ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋದಿರುತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲೆಲ್ಲ ರೆವಿನ್ಯೂ ಅಧಿಕಾರಿ ಈಗ ಹೊಸದಾಗಿ ಬಂದಿದ್ದಾರೆ, ಹಿಂದೆ ಎಷ್ಟೋ ಜನ ಇದ್ದಾರೆ. ಯಾರಿಗೂ ನನ್ನಿಂದ ಸರ್ಕಾರದ ಜಾಗ ಇರ್ಬೋದು ಅಥವಾ ಬೇರೆ ಯಾರಿಗಾದ್ರೂ ಅದನ್ನ ಅಲಾಟ್ ಮಾಡ್ಬೇಕು ಅಂತಂದಾಗ ಕಾನೂನು ರೀತಿಯ ಪಾರದರ್ಶಕವಾಗಿರುವಂತ ನಿರ್ದೇಶನಗಳನ್ನ ಗೈಡ್ಲೈನ್ಸ್ ನೇ ಫಾಲೋ ಮಾಡ್ಬೇಕು ಅಂತ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ನಾನು ಅವ್ರ ಮುಂದೆನೂ ಇದೇ ಹೇಳ್ತೀನಿ, ಅವ್ರ ಹಿಂದೆನೂ ಇದೇ ಹೇಳ್ತೀನಿ. ಕಾನೂನು ರೀತಿ, ನಾನು ಕಾನೂನು ರೀತಿನೇ ಮಾಡೋದು, ಅವರಿಗೂ ಕಾನೂನು ರೀತಿನೇ ಮಾಡಿ ಅಂತಾನೆ ಹೇಳ್ತೀನಿ. ಅದನ್ನ ಬಿಟ್ಟು ಏನಾದ್ರೂ ಒತ್ತಡ ಇದ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಇವತ್ತು ಹೇಳ್ತೀನಿ. ಅವ್ರು ಅದನ್ನ ಬಿಟ್ಟು ಅವ್ರಿಗೇನಾದ್ರೂ, ನನ್ನನ್ನ ಬಿಟ್ಟು ಬೇರೆ ಏನಾದ್ರೂ ಒತ್ತಡ ಇದ್ರೆ ಅದು ನನ್ನ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿ. ಇಡೀ ರಾಜ್ಯದಲ್ಲಿ ರೇಷನ್ ಕಾರ್ಡ್ಸ್ ಬೆನಿಫಿಷಿಯರೀಸ್ ತಗೋತಾ ಇರುವಂತದ್ದು ನಮ್ಮ ರಾಜ್ಯದ ಜನಸಂಖ್ಯೆಯ ಪ್ರಕಾರ 4,90,00,000 ಜನ, 4,90,00,000 ಜನ ಫಲಾನುಭವಿಗಳಿದ್ದಾರೆ. BPL ಕಾರ್ಡ್ ಫಲಾನುಭವಿಗಳಿದ್ದಾರೆ, APL ಕಾರ್ಡ್ ಎಲ್ಲರೂ ಇದ್ದಾರೆ. ಕೇಂದ್ರ ಸರ್ಕಾರದ ಪ್ರಕಾರ BPL ಕಾರ್ಡ್ ಎಷ್ಟಿರ್ಬೇಕು ಅಂತಂದ್ರೆ 100% ರೇಷನ್ ಕಾರ್ಡ್ ಅಲ್ಲಿ ನಾವು 90% BPL ಕಾರ್ಡ್ ರಾಜ್ಯ ಸರ್ಕಾರದಲ್ಲಿ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅದನ್ನ ಬೆನಿಫಿಟ್ಸ್ ನ ತಗೊಂತಾ ಇದ್ದಾರೆ. ನೀವೇ ಅಂಕಿ ಸಂಖ್ಯೆ ತಗೊಳ್ಳಿ, ನಮ್ಮ ಕ್ಷೇತ್ರದ್ದು ತಗೊಳ್ಳಿ, ಇಡೀ ರಾಜ್ಯದ್ದು ತಗೊಳ್ಳಿ. BPL ಕಾರ್ಡ್ ನ ಬೆನಿಫಿಷಿಯರೀಸ್ ಎಷ್ಟು ಜನ ಇದ್ದಾರೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ್ದು 4,90,00,000 ಜನದ್ದು ಬೆನಿಫಿಷಿಯರೀಸ್ BPL ಕಾರ್ಡ್ದೇ ಇದ್ದಾರೆ. ಒಟ್ಟು ಜನಸಂಖ್ಯೆ ಇರೋದು 6,50,00,000 ಜನ. 6 ಕೋಟಿಯಲ್ಲಿ ಎಷ್ಟು? ಈಗ ಪಡಿತರ ಚೀಟಿ ಎರಡೂ ಜಾಗದಲ್ಲಿ ಸೇರಿ ಅರ್ಬನ್ ಏರಿಯಾ ಅಲ್ಲಿ 1,077, 1,077, ರೂರಲ್ ಏರಿಯಾ ಅಲ್ಲಿ 922. ಟೋಟಲ್ 2,000 ಅಂದ್ರೆ ಕ್ಯಾನ್ಸಲ್ ಆಗಿಲ್ಲ, ಅದು BPL ಇಂದ APL ಆಗಿ ಕನ್ವರ್ಟ್ ಆಗಿದೆ. ಇದು ಆನ್ ರೆಕಾರ್ಡ್ ನಿಮ್ಗೆ ಇದು ಮಾಹಿತಿ ಇದೆ ನೋಡಿ. KGFL BPL ಕಾರ್ಡ್ ಕನ್ವರ್ಟೆಡ್ ಲಿಸ್ಟ್ ಇಲ್ಲಿದೆ. ಇದು ಇವ್ರದ್ದು ಸ್ಟಾಟಿಸ್ಟಿಕ್ಸ್, ಇವರೇ ಕೊಟ್ಟಿರೋಂಥದ್ದು. ಏನ್ ಮಾಡಿದ್ದಾರೆ, ಇವರೇ ಹೋಮ್ವರ್ಕ್ ಮಾಡಿರೋದು. ಅದು ಕೇಂದ್ರ ಸರ್ಕಾರದ ಒಂದು ನಿರ್ದೇಶನದ ಮೇಲೆ, ಗೈಡ್ಲೈನ್ಸ್ ಮೇಲೆ, ಆಮೇಲೆ ಆದೇಶಗಳ ಮೇಲೆ ಈ ಕೆಲಸ ಮಾಡಿರುವಂಥದ್ದು. ಪೆನ್ಷನ್ಸ್ದು ಕೂಡ ಆ ಇನ್ಕಮ್ದು ಏನು ಅವ್ರಿಗೆ ಡೌಟ್ಸ್ ಇದೆ, ಪೆನ್ಷನರ್ಸ್ ವೆರಿಫೈ ಮಾಡ್ತಾ ಇದೀರಿ. ಅದು ಇಂದಿರಾ ಗಾಂಧಿ ಪೆನ್ಷನ್ 9,000, ಮನಸ್ವಿನಿ 200, ಅಂಗವಿಕಲರ ವೇತನ ಅಂದ್ರೆ ಸ್ಪೆಷಲಿ ಏಬಲ್ಡ್ 1,043, ವಿಧವಾ ವೇತನ 2,640, ಸಂಧ್ಯಾ ಸುರಕ್ಷಾ 1,407, ಮೈತ್ರಿ 7, ಒಟ್ಟು 14,465 ಟೋಟಲ್ ಹೇಳ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. DC ಆಫೀಸ್ ಇಂದ ನಮ್ಗೆ ಇದನ್ನ ಕೊಟ್ಟಿರುವಂತದ್ದು. ಅದಾದ್ಮೇಲೆ ಅನರ್ಹ ಫಲಾನುಭವಿಗಳು ಇಲ್ಲಿದ್ದಾರೆ. ನೋಟಿಸ್ ಕೊಡಿ ಅಂತ ಅಂದ್ಬಿಟ್ಟು DC ಆಫೀಸ್ ಇಂದ ಬಂದಿರೋದು. DC ಆಫೀಸ್ ಇಂದ ಇದು ಸರ್ಕ್ಯುಲರ್ ಬಂದಿರೋದು. ಅನರ್ಹ ಫಲಾನುಭವಿಗಳು KGF ತಾಲೂಕ್ದು ಪಟ್ಟಿ ಅಂತ ಕೊಟ್ಟಿರೋದು. ಮತ್ತೆ ಇದು ಅನರ್ಹ ಅಂತ ಅಂದ್ಬಿಟ್ಟು ಹೋಬ್ಳಿ ವೈಸ್ ಮಾಡಿದಾಗೂ ಕೂಡ ಬೇತ್ಮಂಗ್ಲ ಹೋಬ್ಳಿ 2,615 ಇದೆ, ಕ್ಯಾಸಂಬಳ್ಳಿ ಹೋಬ್ಳಿ 4,253 ಇದೆ, ಆರ್ಪೇಟೆ ಹೋಬ್ಳಿ 7,597 ಇದೆ. ಇವೆಲ್ಲಾನು ಕೂಡ ಇದರಲ್ಲಿ ಈಗಾಗಲೇ 30,000ಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮಾತ್ರ ಪೆಂಡಿಂಗ್ ಇರೋದು, ಅದನ್ನು ಪೆಂಡಿಂಗ್ ಕೊಟ್ಟು ಕ್ಲೋಸ್ ಮಾಡಿ. We have issued notice to these many people.
ನೋಟಿಸ್ ಈವರೆಗೂ ಕೂಡ 12,965 ಫಲಾನುಭವಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೀವಿ. ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸರ್ಕಾರದಲ್ಲಿ. ಅದನ್ನ ನಾವು ವಾರ್ಡ್ ವೈಸ್ ಹೋದಾಗ ಮಾಹಿತಿನೂ ಕೊಡ್ತೀವಿ, ಅವರಿಗೆ ಸೂಕ್ತವಾಗಿರುವಂತ ನಿರ್ದೇಶನ ಕೊಟ್ಟು ಅದನ್ನ ಯಾವ ರೀತಿ ಆ ಬೆನಿಫಿಟ್ ನ ಪಡ್ಕೊಳ್ಳೋದಕ್ಕೆ ಅವ್ರ ಅರ್ಹರು ಅನ್ನುವಂತ ಮಾಹಿತಿ ಕೊಡುವಂತ ಅವಶ್ಯಕತೆ ಇದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರನ್ನ ಹೋದಾಗ ನಾವು ಪೆನ್ಷನ್ ಅದಾಲತ್ ಮಾಡಿದಾಗ ಅರ್ಹ ಫಲಾನುಭವಿಗಳಿಗೆ ಮಾಹಿತಿಯನ್ನ ಕೊಟ್ಟಾಗ ಅವ್ರು ಅದಕ್ಕೆ ಯಾವ ರೀತಿ ಅರ್ಹರಾಗ್ತಾರೆ ಅನ್ನುವಂಥದ್ದು ಸೂಕ್ತ ಮಾಹಿತಿ ಜೊತೆ ನಾವೇ ಪೆನ್ಷನ್ ಅದಾಲತ್ನ ಮಾಡ್ತೀವಿ. ಒಂದು ಗೊಂದಲ ಇದೆ, ಸರ್ಕಾರದ ಆದೇಶ, ಕೇಂದ್ರ ಸರ್ಕಾರದ ಆದೇಶನ ಪಾಲನೆ ಮಾಡಿದ್ರೆ ಬಹಳ ಜನ ನಮ್ಮ ಕ್ಷೇತ್ರದವ್ರಿಗೆ ತೊಂದರೆ ಆಗುತ್ತೆ. ಕೇಂದ್ರ ಸರ್ಕಾರದ ಒಂದು ಗೈಡ್ಲೈನ್ಸ್ ಏನಿದೆ ಅದನ್ನ ಫಾಲೋ ಮಾಡಕ್ ಹೋದ್ರೆ ಅದಕ್ಕೆ ಅದನ್ನ ಮಾಡಿಫೈ ಮಾಡಿ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ನಾನು ಮನವಿನೂ ಮಾಡ್ತೀನಿ. ಮನವಿ ಮಾಡೋದಲ್ಲದೆ ರೆವಿನ್ಯೂ ಮಂತ್ರಿಗಳು ಬರ್ತಾ ಇರೋದ್ರಿಂದ ಇಲ್ಲಿ ಕಾರ್ಮಿಕರೇ ಜಾಸ್ತಿ ವಾಸ ಮಾಡ್ತಾ ಇರೋದ್ರಿಂದ ಅವ್ರಿಗೋಸ್ಕರ ನಾನು ಮತ್ತೆ ವಿಶೇಷವಾಗಿ ಪರಿಗಣನೆಗೆ ತಗೊಂಡು ಇನ್ನೂ ಹೆಚ್ಚಿನ ಆದ್ಯತೆ ಕೊಡಿ ಅಂತಂದ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಯಾವ ರೀತಿ ಮಾಡಿಫೈ ಮಾಡೋದ್ರಿಂದ ಈ ಬೆನಿಫಿಟ್ಸ್ ಅವರು ಕಳ್ಕೊಳ್ಳೋದಕ್ಕೆ ಅವಕಾಶ ಆಗಲ್ಲ ಅನ್ನುವಂಥದ್ರ ಬಗ್ಗೆ ಇವ್ರ ಹಂತದಲ್ಲಿ ಇನ್ನೂ ಮಾಹಿತಿ ತಗೊಂಡು ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಮಾಹಿತಿ ತಗೊಂಡು ನಾನು ಮಂತ್ರಿಗಳ ಹಂತದಲ್ಲಿ ಈ ಸಮಸ್ಯೆನ ಬಗೆಹರಿಸುವಂತ ಪ್ರಯತ್ನ ಮಾಡ್ತೀನಿ.